ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ನ ಒಂದು ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ, ನಾವ್ ಏನ್ ಫಾಲೋ ಮಾಡಬೇಕು, ಆಪ್ಷನ್ ಎಂಟ್ರಿ ಆಗಿರ್ಬೋದು ಮತ್ತೆ ಕೌನ್ಸಲಿಂಗ್ಗೆ ನಮ್ಗೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರು. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ಇವಾಗ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತಾನೂ ಕೂಡ ವಿಡಿಯೋ ಲಾಸ್ಟ್ ನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಿಸಲ್ಟ್ ಬಂದಾದ್ಮೇಲೆ ನೀವು ಫಸ್ಟ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಒಂದು PU ಮಾರ್ಕ್ಸು ಮತ್ತೆ KCET ಮಾರ್ಕ್ಸ್ ಎರಡೂ ಸೇರಿ ಒಂದು ರ್ಯಾಂಕ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಆ ಒಂದು ರ್ಯಾಂಕ್ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗಿದೆಯಾ, ನನ್ನ ಒಂದು ಪರ್ಸೆಂಟೇಜ್ಗೂ ಮತ್ತೆ ನನ್ನ ಒಂದು PU ಮಾರ್ಕ್ಸ್ಗೂ ಮತ್ತೆ KCET ಮಾರ್ಕ್ಸು 50-50% ಕರೆಕ್ಟಾಗಿ ರ್ಯಾಂಕು ನಾನು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ತುಂಬಾ ವೇರಿಯೇಷನ್ ಇತ್ತು ಅಂತ ಹೇಳೋದಾದ್ರೆ 24 ಗಂಟೆ ಒಳಗಡೆ KCET ಅವ್ರಿಗೆ ಅಂದ್ರೆ KN ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೀವು ಇನ್ಫಾರ್ಮ್ ಮಾಡಿಬಿಟ್ಟು ಈ ತರ ನನ್ನ ರ್ಯಾಂಕ್ ಬಂದ್ಬಿಟ್ಟು ತಪ್ಪಾಗಿ ಬಂದಿದೆ, ಮಿಸ್ಟೇಕ್ ಆಗಿದೆ, ಒಂಚೂರು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ನೀವು KN ಅವ್ರಿಗೆ ಮೆಸೇಜ್ ಮಾಡಬೇಕಾಗತ್ತೆ ಅಥವಾ ಮೇಲ್ ಮಾಡಬೇಕಾಗತ್ತೆ. ಇದು ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಇದು ನೀವು ಮಾಡಿದೀರಾ ಅಂತ ಹೇಳಿದ್ರೆ 24 ಅವರ್ಸ್ ಒಳಗಡೆ ನಿಮ್ದು ರ್ಯಾಂಕ್ ನಲ್ಲೂ ಕೂಡ ವ್ಯತ್ಯಾಸ ಆಗಬಹುದು. ಸೊ ಎರಡನೇದಾಗಿ ನೀವು ತುಂಬಾ ಜನ ಬಂದ್ಬಿಟ್ಟು ಈ ಒಂದು ಕೋಟಾಸ್ಗಳನ್ನ ಕ್ಲೈಮ್ ಮಾಡಿರ್ತೀರಾ ಅಲ್ವಾ. ಸೊ ನಿಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಕೊಟ್ಬಿಟ್ಟು ಕೋಟಾನ ಕ್ಲೈಮ್ ಮಾಡಿರ್ತೀರಾ. ಈ ಒಂದು ಕೋಟಾಗಳು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ನೀವು KEA ಅಫಿಷಿಯಲ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಬೇಕಾಗುತ್ತೆ. ಅವ್ರದ್ದೇ ಒಂದು ಆಫೀಸ್ ಇದೆ, ಆ ಒಂದು ಆಫೀಸ್ಗೆ ಹೋಗ್ಬಿಟ್ಟು ನೀವು ಎಲ್ಲಾನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ಅಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ ಅಂತ ಇಸ್ಕೋಬೇಕಾಗುತ್ತೆ. ಸೊ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ನಂಬರ್ಸ್ ಎಲ್ಲಾನು ಕೂಡ ಇರುತ್ತೆ, ರಿಜಿಸ್ಟರ್ ನಂಬರ್ಸ್ ಎಲ್ಲಾನು. ಸೊ ಅದನ್ನ ನೀವು KCET ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನ್ ಮಾಡಬೇಕು, ಲಾಗಿನ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಇದು ಕೌನ್ಸಿಲಿಂಗ್ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು. ಒಂದ್ ವೇಳೆ ನೀವು ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ ಅಂತ ಹೇಳೋದಾದ್ರೆ ನೀವು ಕೌನ್ಸಿಲಿಂಗ್ಗೆ ಅಟೆಂಡೇ ಮಾಡೋಕ್ಕಾಗಲ್ಲ. ಸೊ ಇದು ನೀವು ಜ್ಞಾಪಕ ಇಟ್ಕೊಂಡು ವೆರಿಫಿಕೇಶನ್ ಸ್ಲಿಪ್ ನ ಇಸ್ಕೋಬೇಕಾಗುತ್ತೆ. ಇವೆರಡು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು 1ನೇ ತಾರೀಕು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಲ್ವಾ. ಸೊ ಅದನ್ನ ಮುಗ್ದಿದ ತಕ್ಷಣ ಒಂದು 2 ದಿನದಲ್ಲಿ ನಿಮ್ಮ ಒಂದು ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ 5ನೇ ತಾರೀಕು ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.